ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಈ ಒಂದು ವಿಷಯದ ಮೇಲೆ ಇವತ್ತು ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ. ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ ನಾವು ಫಾರ್ಮುಲಾ. ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿಗೆ ಏನ್ ಫಾರ್ಮುಲಾ ಇದೆ, ಫಾರ್ಮುಲಾದ ನಾವು ಯೂಸ್ ಮಾಡೋದಕ್ಕೂ ಮುಂಚೆ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಯಾವ ರೀತಿ ಇರುತ್ತೆ ಕ್ಯಾಲ್ಕುಲೇಷನ್ ಅಂತ. ಫಾರ್ ಎಕ್ಸಾಂಪಲ್ 10,000 ರುಪೀಸ್ ಏನಾಗಿದೆ, ನಾವು ಅಮೌಂಟ್ ನ ತಗೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ 10,000 ರುಪೀಸ್ ಅಸಲಿದೆ ಅಂತ ಅನ್ಕೊಂಡ್ರೆ ಅದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಯಾವ ರೀತಿ ಆಗ್ತಾ ಹೋಗ್ತಾರೆ, 10% ಆಗ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಪ್ರತಿ ವರ್ಷ ಕೂಡ 10%. 2 ಇಯರ್ಸ್ಗೆ ಎಷ್ಟಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಅಂದ್ರೆ 10,000ಗೆ ಫಸ್ಟ್ ಇಯರ್ ಅಲ್ಲಿ ಎಷ್ಟಾಗುತ್ತೆ, 10,000 ಇಂಟು 10/100 10%. ಸೊ ಫಸ್ಟ್ ಇಯರ್ ಅಲ್ಲಿ ಎಷ್ಟಾಯ್ತು, 100ಗೆ ಈ 20ಗೆ ಈ 20 ಕ್ಯಾನ್ಸಲ್ ಮಾಡಿದ್ವಿ, 10 ಇಂಟು 100 1000 ರುಪೀಸ್ ಆಯ್ತು. ಎಷ್ಟಾಯ್ತು ಟೋಟಲ್, 11,000 ಆಯ್ತು. ಸೆಕೆಂಡ್ ಇಯರ್ ಅಲ್ಲಿ, ಫಸ್ಟ್ ಇಯರ್ ಅಲ್ಲಿ ಇಂಟ್ರೆಸ್ಟ್ ಎಷ್ಟಾಯ್ತು, 1000 ರುಪೀಸ್. ಈಗ ಸೆಕೆಂಡ್ ಇಯರ್ಗೆ ಮತ್ತೆ 10,000 ಇಂಟು 10/100 10% ಅಂದ್ರೆ 1000 ರುಪೀಸ್ ಇಂಟ್ರೆಸ್ಟ್ ಆಗುತ್ತೆ. ಸೊ 2 ಇಯರ್ಸ್ಗೆ ಎಷ್ಟಾಯ್ತು, ನಾವು 12,000 ರುಪೀಸ್ ಅಮೌಂಟ್ ಅನ್ನ ಪೇ ಮಾಡ್ತೀವಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 1000 1000 2000 ರುಪೀಸ್ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಓಕೆ, ಈಸಿಯಾಗಿ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬಹುದು. ಸಿಂಪಲ್ ಇಂಟ್ರೆಸ್ಟ್ಗೆ ಫಾರ್ಮುಲಾ ಏನಿದೆ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ PTR ಡಿವೈಡೆಡ್ ಬೈ 100. ಪಿ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್, ಅಸಲು, ಟೈಮ್ ಎಷ್ಟು ಇಯರ್ ಕೊಟ್ಟಿದ್ದಾರೆ ಡ್ಯೂರೇಷನ್, ಹಾಗೆ ರೇಟ್ ಇಂಟ್ರೆಸ್ಟ್ ರೇಟ್. ನಾವಿಷ್ಟನ್ನ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಇನ್ ಕೇಸ್ ಇದ್ರಲ್ಲೇನೆ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕೊಟ್ಟು ಪ್ರಿನ್ಸಿಪಲ್ ಅಮೌಂಟ್ ನ ನಮಗೆ ಕ್ಯಾಲ್ಕುಲೇಷನ್ ಮಾಡೋದು ಕೇಳಿದ್ದಾರೆ ಅಂದ್ರೆ ಫಾರ್ಮುಲಾ ಏನಾಗುತ್ತೆ, ಪಿ ಈಕ್ವಲ್ಸ್, ಸೊ ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಟಿ ಇಂಟು ಆರ್. ಈಗ ಏನಾದ್ರೂ ಟೈಮ್ ಕೇಳಿದರೆ, ಡ್ಯೂರೇಷನ್ ಅಂತ ಕೇಳಿದ್ರೆ ಎಷ್ಟಾಗುತ್ತೆ, ಟೈಮ್ ಈಕ್ವಲ್ಸ್ ಸಿಂಪಲ್ ಇಂಟ್ರೆಸ್ಟ್ ಇಂಟು 100. ಇನ್ನ ಯಾವ್ದು ಉಳಿತು, ಈಗ ನಾವು ಟಿ ಕ್ಯಾಲ್ಕುಲೇಷನ್ ಮಾಡಬೇಕು, ಪಿ ಮತ್ತೆ ಆರ್, ಪಿ ಇಂಟು ಆರ್. ಸೇಮ್ ಆಸ್ ಇಟ್ ಈಸ್ ಇದೇ ರೀತಿ ಇಂಟ್ರೆಸ್ಟ್ ಏನಾದ್ರು ಕೇಳಿದರೆ, ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ರೆ ಆರ್ ಇಂಟು ಎಸ್ ಐ ಇಂಟು 100 ಡಿವೈಡೆಡ್ ಬೈ ಟಿ ಇಂಟು ಆರ್. ಸೊ ಇದು ನಾವು ಸಿಂಪಲ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇರುವಂತ ಫಾರ್ಮುಲಾ ಆಗಿರುತ್ತೆ. ಫಸ್ಟ್ ಪ್ರಾಬ್ಲಮ್ ನ ನೋಡೋಣ ನಾವೀಗ. 25,000 ರುಪೀಸ್ ಒಂದು ಅಸಲನ್ನ ತಗೊಂಡಿದ್ದಾರೆ. ಅಂದ್ರೆ ಎಷ್ಟಾಗಿದೆ, 25,000 ರೂಪಾಯಿ ಅಸಲಿಗೆ 4% ಬಡ್ಡಿ, ವಾರ್ಷಿಕ ಬಡ್ಡಿಯಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ 2,000 ರುಪೀಸ್, 2,200 ರುಪೀಸ್, 2,100 ರುಪೀಸ್ ಅಂಡ್ 1,900 ರುಪೀಸ್. ಈಗ ಇಲ್ಲಿ ಕೇಳಿರೋದು ಯಾವುದು, ಸರಳ ಬಡ್ಡಿ ಕೇಳಿದರೆ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ ಫಾರ್ಮುಲಾ ಏನಿದೆ, PTR ಡಿವೈಡೆಡ್ ಬೈ 100. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 25,000 ಇಂಟು ಟೈಮ್ 2 ಇಯರ್ಸ್ ಇಂಟು 4% ಇರೋದು ಡಿವೈಡೆಡ್ ಬೈ 100. ಈ 20ಗೆ ಈ 20 ಕ್ಯಾನ್ಸಲ್ ಆಯ್ತು. ಈಗ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 25 2s 50, ಈ 0 ಏನಿದೆ ಹಾಗೆ 0 ತಗೊಂಡಿದೆ ಆಸ್ ಇಟ್ ಈಸ್, 500 ಆಗುತ್ತೆ. 250 ಇಂಟು 2 500 ಇಂಟು 4 ಎಷ್ಟಾಯ್ತು, 500 4s 2000, ಅಥವಾ ನೀವು 5 4s 20 ಹಾಕೊಂಡು ಈ 20ನ ಹಾಗೆ ಹಾಕೋಬಹುದು. 2000 ರುಪೀಸ್ ಏನಿದೆ ಸಿಂಪಲ್ ಇಂಟ್ರೆಸ್ಟ್ ಇದೆ. ಆನ್ಸರ್ 2000 ರುಪೀಸ್.
ಈ ಫಾರ್ಮುಲಾ ಯೂಸ್ ಮಾಡ್ದಲ್ಲೂ ಕೂಡ ಮಾಡ್ಬೋದು. ಯಾವ ರೀತಿ? 25,000ಗೆ ಅಲ್ವಾ ಅವ್ರು ಹೇಳಿರೋದು. 25,000ಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ನಾನು ಫಸ್ಟ್ ತೋರಿಸಿರೋ ರೀತಿ ಫಸ್ಟ್ ಇಯರ್ ಅಲ್ಲಿ 4% ಇಂಟ್ರೆಸ್ಟ್ ನ ಲೆಸ್ ಮಾಡಬಹುದು. ಹಾಗೆ ಮತ್ತೆ ಸೆಕೆಂಡ್ ಇಯರ್ ಅಲ್ಲೂ ಕೂಡ 4% ಇಂಟ್ರೆಸ್ಟ್ ನ ಲೆಸ್ ಮಾಡಿಬಿಟ್ಟು ನೀವು ಅಮೌಂಟ್ ಅನ್ನ ಹಾಕ್ಬಹುದು. ಸೆಕೆಂಡ್ ಪ್ರಾಬ್ಲಮ್, 8 ತಿಂಗಳಿಗೆ 16% ದರದಲ್ಲಿ 1,280ಕ್ಕೆ ಸರಳ ಬಡ್ಡಿಯನ್ನು ನೀಡುವ ಅಸಲು. ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ? ಟರ್ಮ್ ಕೊಟ್ಟಿದ್ದಾರೆ, 8 ಮಂತ್ಸ್ ಕೊಟ್ಟಿದ್ದಾರೆ. ನಾವು ಇಯರ್ ಕೊಟ್ಟಿದ್ರೆ ಹಾಗೆ ತಗೊಳ್ತಾ ಇದ್ವಿ. ಮಂತ್ಸ್ ಕೊಟ್ಟಾಗ 8/12 ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, 16% ಇದೆ. ಹಾಗೆ ಸರಳ ಬಡ್ಡಿ ಅವರೇ ಕೊಟ್ಟಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ 1,280 ರುಪೀಸ್ ಇದೆ. ನಾವೀಗ ಏನನ್ನ ಕ್ಯಾಲ್ಕುಲೇಷನ್ ಮಾಡಬೇಕು? ಅಸಲು, ಪ್ರಿನ್ಸಿಪಲ್ ಅಮೌಂಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಿನ್ಸಿಪಲ್ ಅಮೌಂಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ಫಾರ್ಮುಲಾ ಏನಾಗುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಈಕ್ವಲ್ಸ್ SI ಇಂಟು 100 ಡಿವೈಡೆಡ್ ಬೈ T ಇಂಟು R. ಓಕೆ, SI ಎಷ್ಟಿದೆ? 1,280 ರುಪೀಸ್ ಇಂಟು 100 ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 16% ಇದೆ. ಇಂಟು ಟೈಮ್ ಡ್ಯೂರೇಷನ್ ಎಷ್ಟಿದೆ? 8 ಮಂತ್ಸ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 12 ತಗೊಂಡಿದ್ದೀನಿ. ಸೊ ಈ ರೀತಿ ಭಿನ್ನರಾಶಿ ಇದ್ದಾಗ ನಾವು ಅದನ್ನ ಪಕ್ಕದಲ್ಲಿ ತಗೊಳ್ತೀವಿ. 1,280 ಇಂಟು 100 ಡಿವೈಡೆಡ್ ಬೈ 16. ಇದು 8/12 ಏನಿದೆ ನಾವು ಪಕ್ಕಕ್ಕೆ ತಗೊಂಡಾಗ 12/8 ಆಗುತ್ತೆ. ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ. 4 2 8, 4 2 4 3 12, 4 2 8, 0 ಏನಿದೆ ಆಸ್ ಇಟ್ ಈಸ್ 0 ತಗೊಳ್ತಾ ಇದ್ವಿ. ನೆಕ್ಸ್ಟ್ ಇನ್ನ 2 ಇದೆ ಅಲ್ಲ, ಈಗ 2 ಇಂದ ಕ್ಯಾನ್ಸಲ್ ಮಾಡೋಣ. 2 1s 2 1s 1 ಉಳಿತು, 12 ಆಯ್ತು. 2 6 0 ಏನಿದೆ ಹಾಗೆ ಆಸ್ ಇಟ್ ಈಸ್ 0 ತಗೊಳ್ತಾ ಇದ್ದೀವಿ. 160. 16 1s 16, 10s 10 ಇಂಟು 12, 10 ಇಂಟು 12 120 ಆಗುತ್ತೆ. 120 ಇಂಟು 100 12,000 ರುಪೀಸ್. ಎಷ್ಟಾಯ್ತು ಅಸಲು? 12,000 ರುಪೀಸ್ ಇದೆ. ಈ 12,000 ಅಸಲಿಗೆ 16% ಆಗಿ ಬಡ್ಡಿನ ಆಗ್ತಾ ಇರೋದು. ಓಕೆ, ಇಲ್ಲಿ ನಮಗೆ ಕೇಳಿರೋದೇನು? ಪ್ರಿನ್ಸಿಪಲ್ ಅಮೌಂಟ್, ಅಸಲನ್ನ ಕೇಳಿದ್ರು. 12,000 ರುಪೀಸ್ ಅಸಲು ಇದೆ. ನೆಕ್ಸ್ಟ್ ಪ್ರಾಬ್ಲಮ್, 4.5% ಬಡ್ಡಿ ದರದಲ್ಲಿ ಲೆಕ್ಕ ಹಾಕಿದಲ್ಲಿ 900 ರೂಪಾಯಿ ಅಸಲಿನ ಮೇಲೆ 81% ಬಡ್ಡಿ ಗಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಓಕೆ, 4.5%. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್? 4.5% ಇದೆ. ಹಾಗೇನೆ ಅಸಲು ಎಷ್ಟು ಕೊಟ್ಟಿದ್ದಾರೆ? ಪ್ರಿನ್ಸಿಪಲ್ ಅಮೌಂಟ್ 900 ರುಪೀಸ್ ಇದೆ. SI ಎಷ್ಟು ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ 81 ರುಪೀಸ್ ಇದೆ. ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಷನ್ ಮಾಡೋದು ಕೇಳಿದರೆ? ಟೈಮ್ ಡ್ಯೂರೇಷನ್ ಕೇಳಿದರೆ ಎಷ್ಟು ಅಂತ. T ಈಕ್ವಲ್ಸ್ PSI ಇಂಟು 100 ಡಿವೈಡೆಡ್ ಬೈ P ಇಂಟು R. SI ಎಷ್ಟಿದೆ? 81 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 900 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 4.5%. ಈ 20ಗೆ ಈ 20 ಕ್ಯಾನ್ಸಲ್ ಆಯ್ತು. 9 1s 9 9s 81 ಆಯ್ತು. ಸೊ 9 ಡಿವೈಡೆಡ್ ಬೈ 4.5, 4.5 1s
4.5 2s ಅಂದ್ರೆ 9 ಅಲ್ಲಿ ಅರ್ಧ ಮಾಡಿದ್ರೆ 4.5 ಬರುತ್ತೆ ಅಲ್ವಾ. ಸೊ 2 ಇಂಟ್ರೆಸ್ಟ್ ಈಗ ನಮಗೆ ಡ್ಯೂರೇಷನ್ ಎಷ್ಟಾಗುತ್ತೆ 2 ಇಯರ್ಸ್ ಅಲ್ಲಿ 81 rupees ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಆನ್ಸರ್ ಆಪ್ಷನ್ ಡಿ 2 ಇಯರ್ಸ್. ಈ ಒಂದು ಪ್ರಾಬ್ಲಮ್ ಅಲ್ಲಿ ಏನಾಯ್ತು, ನಮಗೆ ಇಂಟ್ರೆಸ್ಟ್ ರೇಟ್ ಅನ್ನು ಅವರೇ ಕೊಟ್ಟಿದ್ರು. ರೇಟ್ ಆಫ್ ಇಂಟ್ರೆಸ್ಟ್ 4.5% ಇತ್ತು. ಹಾಗೇನೆ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಕೂಡ 900 rupees ಇತ್ತು. ಸಿಂಪಲ್ ಇಂಟ್ರೆಸ್ಟ್ ಕೂಡ 81 rupees ಅವರೇ ಕೊಟ್ಟಿದ್ರು. ಡ್ಯೂರೇಷನ್ ಎಷ್ಟು ಅಂತ ಕೇಳಿದ್ರು. ಈಗ 2 ಇಯರ್ಸ್ ಸಿಕ್ಕಿದೆ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್. ಯಾವ ಬಡ್ಡಿ ದರದಂತೆ ಒಂದು ಮೊತ್ತ ಸರಳ ಬಡ್ಡಿಯ ಪ್ರಕಾರ 10 ವರ್ಷಗಳಲ್ಲಿ ದುಪ್ಪಟ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ಅನ್ನ ನೋಡಿದ್ರೆ ನಮಗೆ ಟರ್ಮ್ ಒಂದು ಕಾಣಿಸ್ತಾ ಇದೆ. ಎಷ್ಟು 10 ಇಯರ್ಸ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಬೇರೆ ಏನ್ ಕಾಣಿಸ್ತಾ ಇದೆ, ಇಲ್ಲಿ ನಮಗೆ ಕೇಳಿರೋದು ಯಾವ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಹಾಕೊಂಡ್ರೆ ನಮ್ಗೆ ಅದು ಡಬಲ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಸಲು ಎಷ್ಟಿದೆ ಬಡ್ಡಿನೂ ಅಷ್ಟೇ ಆಗ್ಬೇಕು ಅಂತ ಕೇಳಿರೋದು. ಇಂಟ್ರೆಸ್ಟ್ ರೇಟ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು, ಆರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. SI ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಎರಡು ಕೂಡ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ ಕೊಟ್ಟಿಲ್ಲ, ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ SI 100 rupees ಇದೆ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಕೂಡ 100 rupees ಇರುತ್ತೆ. ಅಂದ್ರೆ ಅಸಲು 100 rupees ಇದೆ, ಬಡ್ಡಿ 100 rupees ಆದಾಗ ಏನಾಗುತ್ತೆ, ಎರಡು ಕೂಡ ಡಬಲ್ ಆಗುತ್ತೆ. ಸೊ ಈಗ ನಮ್ಗೆ ನಾವು ಆರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಈಕ್ವಲ್ಸ್ SI ಇಂಟು 100 ಡಿವೈಡೆಡ್ ಬೈ P ಇಂಟು T. SI ಎಷ್ಟಿದೆ 100 ಇಂಟು 100 ಡಿವೈಡೆಡ್ ಬೈ P 100 ಇಂಟು 10. 10 ones 10 tens. 100ಗೆ 100 ಕ್ಯಾನ್ಸಲ್ ಆಯ್ತು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10%. ಆನ್ಸರ್ ಆಪ್ಷನ್ ಬಿ. ಸಿಂಪಲ್ ಇಂಟ್ರೆಸ್ಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹಾಗೆ ಟೈಮ್ ಕೊಟ್ಟಿಲ್ಲ ಅಂದಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೇಳಿದಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಕೇಳಿದಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಈ 4 ಟೈಪ್ಸ್ ಆಫ್ ಪ್ರಾಬ್ಲಮ್. ಹಾಗೆ ಅದರ ಜೊತೆಗೆ ಯಾವ ಒಂದು ಬಡ್ಡಿ ದರದಂತೆ ಸರಳ ಬಡ್ಡಿಯ ಪ್ರಕಾರ, ಅಂದ್ರೆ ಇಲ್ಲಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕೂಡ ಕೊಟ್ಟಿಲ್ಲ, ಹಾಗೆ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಕೊಟ್ಟಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಬರೀ 10 ಇಯರ್ಸ್ ಅನ್ನೋದು ಒಂದು ಏನನ್ನ ಕೇಳಿದ್ದಾರೆ, ಟರ್ಮ್ ಅನ್ನ ಕೊಟ್ಟಿದ್ದಾರೆ, ವರ್ಷ ಕೊಟ್ಟಿದ್ದಾರೆ ಅಷ್ಟೇನೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದ್ರೆ ಕ್ವಶನ್ ಅಲ್ಲೇ ಹೇಳಿದರೆ ಎರಡು ಕೂಡ ಸೇಮ್ ಇರುತ್ತೆ ಅಂತ, ಹಾಗಾಗಿ ನಾವು 100 ಅಂತ ಅಸ್ಯೂಮ್ ಮಾಡ್ಕೊಂಡ್ವಿ. ಸೊ ಈ ರೀತಿ 4 ಟೈಪ್ಸ್ ಆಫ್ ಪ್ರಾಬ್ಲಮ್ ನ ಮಾಡೋದು ನಾವು ಇವತ್ತು ನೋಡಿದೀವಿ. ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ.